ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ವಾಂಗಿಬಾತ್ ಪೌಡ್ರು ಆಗಲೇ ತಕ್ಷಣಕ್ಕೆ ಮಾಡಿಕೊಂಡು ಯಾವ ರೀತಿ ವಾಂಗಿಬಾತ್ ಮಾಡೋದು ಅಂತ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಅಂತೂ ಸೂಪರಾಗಿರುತ್ತೆ. ನಾವು ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ಕಷ್ಟ ಏನಿಲ್ಲ, ಈಸಿಯಾಗೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಈಗ ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಕಡಲೆಬೇಳೆ, 1.5 ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ತಕ್ಷಣಕ್ಕೆ 1 ಟೈಮ್ಗಾಗಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಇದೆ. ಎಲ್ಲ ಎರಡೆರಡು ಹಾಕ್ಕೊಂಡ್ರೆ ಸಾಕು, 1 ಟೈಮ್ಗಷ್ಟೇ. ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಮೆಣಸುಕಾಳು 1/4 ಸ್ಪೂನಷ್ಟು, ಧನಿಯಾ 2 ಚಮಚ, ಇಷ್ಟು ಮಾಡಿಕೊಂಡ್ರೆ 5ರಿಂದ 6 ಜನಕ್ಕೆ 1 ಟೈಮ್ಗೆ ಆಗುತ್ತೆ ಕರೆಕ್ಟಾಗಿ. ನೋಡಿ, ಗುಂಟೂರು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ನೋಡಿಕೊಂಡು ನಾನು ಒಂದು 8ರಿಂದ 10 ಹಾಕಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 4 ಹಾಕಿದ್ದೀನಿ ಕಲ್ಲರ್ಗೆ. ಸ್ವಲ್ಪ ಕರಿಬೇವು. ನೀವು ಇದೇ ಅಳತೆನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ತುಂಬ ರುಚಿನೂ ಇರುತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ಈ ಥರ ಬಾಡಿಸ್ಕೊಂಡು ಸ್ವಲ್ಪ ನಾನು ಇಂಗು ಹಾಕ್ತಾಯಿದ್ದೀನಿ, LG ಇಂಗು. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಂಗು ಹಾಕೋದ್ರಿಂದ. ನೋಡಿ, ಆಗಿದೆ ಹುರಿದಿದ್ದು. ಈಗ ಆರಿದ್ಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ. ತುಂಬ ನೈಸು ಇಲ್ಲ, ರಫ್ಫು ಇಲ್ಲ, ಮೀಡಿಯಮ್ ಅದ, ಚೆನ್ನಾಗಿದೆ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 2 ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಕರಿಬೇವು ಸ್ವಲ್ಪ, ಕಸೂರಿ ಮೇಥಿ ಒಂದು ಸ್ವಲ್ಪ. ಅದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ದಪ್ಪ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಒಂದು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬಾಡಿಸ್ಕೊಂಡ ನಂತರ ನೋಡಿ, ಮೈಸೂರು ಬದನೆ ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಸಾಕಾಗುತ್ತೆ. ಇಷ್ಟು ನಾವು 4ರಿಂದ 5 ಜನಕ್ಕೆ ಅಂದರೆ ಇಷ್ಟು ಸಾಕಾಗುತ್ತೆ. ಈಗ ನಾವೇನು ಪೌಡ್ರ್ ಮಾಡ್ಕೊಂಡಿರ್ತೀವಿ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ರುಚಿ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ. ನೋಡಿ, ಟೊಮೊಟೊ ಒಂದು, ಹುಣಸೆ ರಸ ಹಾಕೋದ್ರಿಂದ ಟೊಮೊಟೊ ಒಂದೇ ಸಾಕಾಗುತ್ತೆ. ನೋಡಿ, ಎಣ್ಣೆನಲ್ಲಿ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ನೋಡಿ, ಈಗ ಇದಕ್ಕೆ ಹುಣಸೆ ರಸ ಸ್ವಲ್ಪ, ಟೊಮೊಟೊನೂ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ. ಈಗ ನೀರು ಹಾಕ್ಕೊಳ್ಬೇಕು. ಕಾಯಕ್ಕೆ ಇಟ್ಟಿರಬೇಕು ನೀರು. ಬಿಸಿನೀರು ಹಾಕೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ, ನಮಗೆ ಬೇಗನೂ ಆಗುತ್ತೆ. ನಾವೇನೇ ಅಡುಗೆ ಮಾಡಬೇಕಾದ್ರೆ ಸೈಡಲ್ಲಿ ಸ್ಟವ್ ಮೇಲೆ ಬಿಸಿನೀರು ಇಟ್ಕೊಂಡಿರಬೇಕು. ನೋಡಿ, ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಲ್ಲುಪ್ಪು ಬೆಳೆಸ್ತಾ ಇದ್ದೀನಿ. ನೋಡಿ, ಕುದಿ ಬರ್ತಾ ಇದೆ, ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಆಗುತ್ತೆ. ನೋಡಿ, ಅಕ್ಕಿ ನಾನು ತೊಳೆದಿಟ್ಟಿದ್ದೀನಿ. ನೆನೆಸ್ಕೊಳ್ಬೇಕು, ಒಂದು 20 ನಿಮಿಷ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಹಾಕೋದಕ್ಕಿಂತ ನೆನೆಸಿ ಮಾಡೋದ್ರಿಂದ. ನೋಡಿ, 1 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಈ ಥರ ಮಿಕ್ಸ್ ಮಾಡಿ
ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಹಾಕಿಸಿದ್ರೆ ಸಾಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟಾಗಿ ಆಗುತ್ತೆ ನೋಡಿ. ಆಗಿದೆ ಈಗ ನೋಡಿ, ತುಂಬ ಚೆನ್ನಾಗಾಗಿದೆ, ಫ್ಲೇವರು ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಒಮ್ಮೆ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಏನು ಕಷ್ಟ ಏನಿಲ್ಲ, ಸಿಂಪಲ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸಿ ಈ ಥರ ವಾಂಗಿಬಾತ್ ಮಾಡ್ಕೊಳ್ಬೋದು. ನೋಡಿ ತುಂಬ ಚೆನ್ನಾಗಾಗಿದೆ. ನಾವು ಇವಾಗ ಮಾಡಿರೋ ಪೌಡ್ರಲ್ಲಿ 6 ಜನಕ್ಕೆ ಆರಾಮ್ಸೆ ಆಗುತ್ತೆ. ನೋಡಿ ರೆಡಿ ಆಗಿದೆ. ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಒಂದೇ ಥರ ಟಿಫನ್ಗಳು ಮಾಡಿ ಉಪ್ಪಿಟ್ಟು ಚಿತ್ರಾನ್ನ ಅದೇ ಥರನೇ ಬೇಜಾರಾಗಿರುತ್ತೆ. ಈ ಥರ ದಿನಕ್ಕೊಂದು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ನಮಗೂ ಮನಸ್ಸು ಖುಷಿಯಾಗುತ್ತೆ. ನೋಡಿ ತುಂಬ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.